ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಶಿಲ್ಪ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ರೇಷನ್ ಅಕ್ಕಿಯಿಂದ ಯಾವ ರೀತಿ ಇಡ್ಲಿನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಹೋಟೆಲ್ಗಳಲ್ಲೆಲ್ಲ ತಿಂತಿರಲ್ಲ ಅಷ್ಟೇ ಮೃದುವಾಗಿ ಮನೆಯಲ್ಲೇ ಕೂಡ ನಾವು ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾನಿಲ್ಲಿ ಇಡ್ಲಿ ಮಾಡೋದಕ್ಕೆ 2 ಗ್ಲಾಸಷ್ಟು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವ ಅಕ್ಕಿ ಬಳಸ್ತೀರೋ ಅದೇ ಅಕ್ಕಿನ ಬಳಸ್ಕೊಂಡು ನೀವು ಇಡ್ಲಿನ ತಯಾರಿಸ್ಕೋಬೋದು. ನಾನಿಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಉದ್ದಿನ ಕಾಳು ಬದಲಾಗಿ ನೀವು ಉದ್ದಿನ ಬೇಳೆ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸೊಸೈಟಿ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಅಗಲವಾಗಿರುವಂಥ ಬೌಲ್ನ ತೊಗೊಂಡು ಅಕ್ಕಿನ ಸೇರಿಸ್ಬಿಟ್ಟು 3ರಿಂದ 4 ಸರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಅಕ್ಕಿಯಲ್ಲಿ ಭತ್ತದ ಕಾಳು ಅಥವಾ ಧೂಳು ಏನಾದರೂ ಕಸ ಕಡ್ಡಿ ಇರುತ್ತೆ ಅಂತ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನೊಂದು ಬೌಲ್ನ ತೊಗೊಂಡು ನಾನಿಲ್ಲಿ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ, ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಎರಡನ್ನೂ ಕೂಡ ನೀಟಾಗಿ 3ರಿಂದ 4 ಬಾರಿ ವಾಶ್ ಮಾಡ್ಕೋಬೇಕು. ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ಧೂಳು ಥರ ಅನಿಸುತ್ತೆ. ಅದಕ್ಕೋಸ್ಕರ ನಾನು 2ರಿಂದ 3 ಬಾರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ತೊಳೆದಿಟ್ಕೊಂಡ್ಬಿಟ್ಟು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಗೆ ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಸಪ್ರೇಟಾಗಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ನಾವು 4ರಿಂದ 5 ತಾಸು ಅಥವಾ 5ರಿಂದ 6 ತಾಸು ಚೆನ್ನಾಗಿ ನೆನೆಸ್ಕೋಬೇಕು. ನಮಗೆ ಟೈಮ್ ಇಲ್ಲ, ನಾವು 4 ತಾಸು ಅಷ್ಟೇ ನೆನೆಸ್ಕೋತೀವಿ ಅಂದರೆ 4 ತಾಸಿಗೆಲ್ಲ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ನಾನು 4ರಿಂದ 5 ತಾಸುಗಳು ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ನೆಂದ್ಕೊಂಡಿದೆ, ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ನೋಡ್ತಿರ್ಬೋದು, ಉದ್ದಿನಬೇಳೆ ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ನಾನು ಎಲ್ಲೂ ಕೂಡ ವಿಡಿಯೋನ ಜಾಸ್ತಿ ಎಡಿಟ್ ಮಾಡಿಲ್ಲ, ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಏನಾದರೂ ಲೆಂತಿ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ. ಅಕ್ಕಿ ನೆನೆಸಿಟ್ಕೊಂಡು ಉದ್ದಿನಬೇಳೆ ನೆನೆಸಿಟ್ಕೊಂಡು ನಂತರ ನೀವು ಇಲ್ಲಿ ಸ್ವಲ್ಪ ಮಂಡಕ್ಕಿ ಅಥವಾ ಅವಲಕ್ಕಿನೋ ನೆನೆಸಿಟ್ಕೋಬೋದು. ನಾನಿಲ್ಲಿ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಮಾಡಿದ ಅನ್ನ ಆದರೂ ಪರವಾಗಿಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಅಥವಾ ನೀವು ಬಿಸಿಯನ್ನು ಮಾಡಿ ಸೇರಿಸ್ಕೊಳ್ತೀನಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡ್ಬಿಟ್ಟು ಅಕ್ಕಿನ ಹಾಕ್ಬಿಟ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ತುಂಬ ತರಿಯಾಗಿ ರುಬ್ಕೋತಾರೆ. ಈ ರೀತಿ ಸಾಫ್ಟಾಗಿ ರುಬ್ಕೊಳ್ಳೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ. ತುಂಬ ರವೆ ಥರನೂ ಇರಬಾರ್ದು, ತುಂಬ ಸಾಫ್ಟಾಗಿ ಇರಬಾರ್ದು, ಆ ರೀತಿ ರುಬ್ಕೋಬೇಕು. ನೋಡಿ, ಇವಾಗ ಒಂದು ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆ ಒಳಗೆ ಆಲ್ರೆಡಿ ಒಂದು ಸರಿ ನಾನು ರುಬ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಸಲ ಕೂಡ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು, ನೀವು ತೆಳ್ಳಗೆ ರುಬ್ಕೋಬಾರ್ದು. ದೋಸೆ ಅದಕ್ಕೆ ರುಬ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗೆ ನೀವು ಇಡ್ಲಿಗೆ ರುಬ್ಕೋಬೇಕಾಗತ್ತೆ. ಜಾಸ್ತಿ ನೀರೇನು ಸೇರಿಸ್ಬಾರ್ದು, ಆ ರೀತಿ ರುಬ್ಕೋಬೇಕು. ನೀವು ಒಂದೇ ಸರಿಗೇ ರುಬ್ಕೋತೀವಿ ಅಂದರೆ ಗ್ರೈಂಡರಲ್ಲಿ ರುಬ್ಕೋಬೋದು. ಈ ರೀತಿ ಮಿಕ್ಸಿಲಿ ರುಬ್ಕೊಳೋದ್ರಿಂದ ನೀವು ರುಬ್ಕೋಬೇಕಾದ್ರೇ ಸ್ವಲ್ಪ ಅನ್ನ, ಸ್ವಲ್ಪ ಉದ್ದಿನ ಕಾಳು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಒಟ್ಟೊಟ್ಟಿಗೆ ಹಾಕಿ ರುಬ್ಕೋಬೋದು. ಅಥವಾ ಒಂದೊಂದೇ ಸಪ್ರೇಟಾಗಿ ಹಾಕ್ಬಿಟ್ಟು ಕೂಡ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಅಕ್ಕಿನ 2 ಸರಿ ನಾನು ರುಬ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ನೀರು ಸೇರಿಸಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ರುಬ್ಬಿದ್ದೀನಿ. ನೀರು ಹಾಕಿದ್ರೆ ತುಂಬ ತೆಳುವು ಅನಿಸ್ಬಿಡುತ್ತೆ. ನೀವು ದೋಸೆ ಹಾಕ್ತಿರಲ್ಲ ಅದಕ್ಕಿಂತ ಗಟ್ಟಿ ಇರಬೇಕು ಹಿಟ್ಟು, ಆವಾಗ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾನು ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ನಾನು ಇವಾಗ ಮತ್ತೆ ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳನ್ನು ಕೂಡ ನೀಟಾಗಿ ಮತ್ತೆ ಒಂದ್ಸಲ ನೀರೆಲ್ಲ ತೆಗೆದುಬಿಟ್ಟು ಉದ್ದಿನ ಕಾಳನ್ನು ಸೇರಿಸಿ ಅದನ್ನು ಕೂಡ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಉದ್ದಿನ ಕಾಳು ಕೂಡ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತರಿಯಾಗಿದ್ದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ, ತುಂಬ ಸಾಫ್ಟಾಗಿ ರುಬ್ಕೋಬೇಕು, ಆವಾಗ ಮೃದುವಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ. ಎರಡೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಹಾಕ್ಕೊಂಡಿರ್ತೀವಲ್ಲ, ಅನ್ನ ರುಬ್ಬಾಕೊಂಡಿದ್ದೀನಲ್ಲ, ಅನ್ನ ಮತ್ತು ಅಕ್ಕಿ, ಉದ್ದಿನ ಕಾಳು ಎಲ್ಲನೂ ಕೂಡ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಓವರ್ ನೈಟು ನೆನೆಸಿಟ್ಕೊಳ್ತಾ ಇದ್ದೀನಿ. ನಾನು ನೈಟು ಮಿಕ್ಸಿ ಮಾಡಿ ಎತ್ತಿಟ್ರೆ ಓವರ್ ನೈಟು ಚೆನ್ನಾಗಿ ಹಿಟ್ಟು ನೆಂದ್ಕೊಳ್ಳುತ್ತೆ ಅಂತ ನೆನೆಸಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಡ್ಲಿ ಹಿಟ್ಟು ಓವರ್ ನೈಟ್ ನೆಂದಿದೆ, ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಇವಾಗ ಒಂದು ಸೌಟನ್ನು ತೊಗೊಂಡ್ಬಿಟ್ಟು ನಾನು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಈ ರೀತಿ ನೆಂದ್ಕೊಂಡ್ರೆ ಇಡ್ಲಿ ತುಂಬಾ ಸಾಫ್ಟಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ನಾನು ರಾತ್ರಿನೇ ನೆನೆಸಿಡ್ಬೇಕಾದ್ರೇ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟಿಟ್ಟಿದ್ದೆ.
ಬೆಳಗ್ಗೆ ಕೂಡ ಚೆನ್ನಾಗಿ ಉಬ್ಬಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ, ಅಡುಗೆ ಸೋಡಾ. ನೀವು ಸೋಡಾ ಇಲ್ಲ ಅಂತಂದರೆ ಈನೋ ಪೌಡ್ರ್ ಇರುತ್ತಲ್ಲ ಅದನ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೋದು. ಸೋಡಾ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಸೋಡಾ ಎಲ್ಲ ಹಿಟ್ಟಿಗೂ ನೀಟಾಗಿ ಹೊಂದ್ಕೊಳ್ಳೋ ರೀತಿ. ಹಾಗೆ ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನಾನು ಚಿಕ್ಕದು ಸ್ಟೀಲ್ ಇಡ್ಲಿ ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನೇ ಬಳಸ್ಕೋಬೋದು. ಅದಕ್ಕೆ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಣ್ಣೆ ನೀಟಾಗಿ ಹಾಕೋದ್ರಿಂದ ಇಡ್ಲಿ ತಳ ಹಿಡಿಯೋದಿಲ್ಲ ಅಂತ ನೀಟಾಗಿ ಎಣ್ಣೆನ ಸೇರಿಸ್ಬಿಟ್ಟು ಕೈಯಲ್ಲೇ ನೀಟಾಗಿ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಇಡ್ಲಿ ತಳ ಹಿಡಿದಿರೋ ರೀತಿ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಅಷ್ಟಕ್ಕೂ ಕೂಡ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಪ್ಲೇಟ್ ಆಗಿರೋದ್ರಿಂದ ನಾನು ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿ ಸ್ಟ್ಯಾಂಡು ದೊಡ್ಡದಿದೆ, ಪ್ಲೇಟು ಹಿಟ್ಟನ್ನು ಜಾಸ್ತಿ ಹಿಡಿಯುತ್ತೆ ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ಇದೇ ರೀತಿ ನಾನು ಎಲ್ಲ ಪ್ಲೇಟ್ಗೂ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಪ್ಲೇಟ್ಗೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇಡ್ಲಿ ಸ್ಟ್ಯಾಂಡ್ ಇದೆಯಲ್ಲ ಅದಕ್ಕೆ ನೀಟಾಗಿ ಪ್ಲೇಟ್ಗಳನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಗ್ಯಾಪ್ ಇದೆಯಲ್ಲ ಅದು ನೀಟಾಗಿ ಇಡ್ಲಿ ಯಾವ ಕಡೆ ಬೇಯುತ್ತೆ ಅಂತ ನೋಡಿಬಿಟ್ಟು ಸೇರಿಸ್ಕೋಬೇಕು. ಇವಾಗ ನಾನು ಇಡ್ಲಿ ಪಾತ್ರೆ ಇದೆಯಲ್ಲ ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಬೇಕು. ನೀರು ಚೆನ್ನಾಗಿ ಬಿಸಿ ಆದ ನಂತರನೇ ನಾವು ಇಡ್ಲಿ ಸ್ಟ್ಯಾಂಡನ್ನು ಇದರೊಳಗೆ ಸೇರಿಸ್ಬೇಕು. ನೋಡಿ, ನೀರು ಚೆನ್ನಾಗಿ ಬಿಸಿಯಾಗಿದೆ. ನಾನಿವಾಗ ಇಡ್ಲಿ ಸ್ಟ್ಯಾಂಡನ್ನು ಇದರೊಳಗೆ ಇಟ್ಬಿಟ್ಟು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ಇದು 2 ವಿಷಲ್ ಆಗುತ್ತೆ. ಒಂದು 7 ರಿಂದ 8 ನಿಮಿಷ ಟೈಮ್ ತಗೊಳುತ್ತೆ. ಅಷ್ಟರೊಳಗೆ 2 ವಿಷಲ್ ಆಗುತ್ತೆ. 2 ವಿಷಲ್ ಆಯಿತು ಅಂದರೆ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ. ನೋಡಿ, 5 ರಿಂದ 6 ನಿಮಿಷ ಆಗಿದೆ. ಇವಾಗ ನಾನು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ಇನ್ನೂ ಕೂಡ ಸ್ವಲ್ಪ ಬೇಯಬೇಕು ಅನ್ನಿಸ್ತು. ಒಂದ್ಸಲಿ ಚೆಕ್ ಮಾಡಿ ನೋಡಿದೆ ಆಲ್ರೆಡಿ. ಇನ್ನೂ ಸ್ವಲ್ಪ ಚಾಕುಗೆ ಅಂಟ್ತಾ ಇತ್ತು. ಅದಕ್ಕೆ ಇನ್ನೂ 1-2 ನಿಮಿಷ ಬೇಯಲಿ ಅಂತ ಮತ್ತೆ ಪ್ಲೇಟನ್ನು ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಒಂದು ಸ್ಪೂನ್ಗೆ ಸ್ವಲ್ಪ ನೀರನ್ನು ಹಚ್ಬಿಟ್ಟು ಇಡ್ಲಿ ಒಳಗೆ ಒಂಚೂರು ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಅದು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಬೇಯಬೇಕು ಅನ್ನಿಸ್ತಲ್ಲ, ಅದಕ್ಕೆ ನಾನು ಮತ್ತೆ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಇವಾಗ ಕಂಪ್ಲೀಟಾಗಿ ಇಡ್ಲಿ ರೆಡಿಯಾಗಿದೆ. ಫ್ರೆಂಡ್ಸ್, ಇಡ್ಲಿ ಪರ್ಫೆಕ್ಟಾಗಿ ಬೆಂದ್ಕೊಂಡಿದೆ. ತುಂಬಾ ಸಾಫ್ಟಾಗಿ ಬಂದಿದೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಾಗಿದೆ. ಹೋಟೆಲ್ಗಳಲ್ಲಿ ಯಾವ ರೀತಿ ಸಾಫ್ಟಾಗಿರುತ್ತೋ ಅದೇ ರೀತಿ ತುಂಬಾ ಚೆನ್ನಾಗಿ ಉಬ್ಬಿದೆ ಇಡ್ಲಿ. ನೋಡಿ ಫ್ರೆಂಡ್ಸ್, ಈ ಇಡ್ಲಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನೋಟಿಫಿಕೇಷನ್ ಬರುತ್ತೆ. ಎಲ್ರಿಗಿಂತ ಮುಂಚೆ ನೀವು ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.